Well, friends, as you know, we have discussed theoretical concept of joint venture accounts, accounting relating to joint ventures. There are many differences between consignment and joint venture and partnership. ನಾವು ನೋಡ್ತಾ ಇದ್ವಿ ಅಲ್ಲಿ ಸಾಕಷ್ಟು ಡಿಫರೆನ್ಸಸ್ ಇದಾವೆ. ಜಾಯಿಂಟ್ ವೆಂಚರ್ ಒಳಗೂ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ 2-3 ಕೇಸಸ್ ಬರ್ತಾವ. ಕೇಸಸ್ ಕೂಡ ನಿಮ್ಗೆ ಹೇಳ್ತಾ ಇದ್ದೀನ. ದೆನ್ ಒಂದು ಈ ಕ್ಲಾಸ್ ನಾವು ಯಾವ ತರ ಪ್ರಾಬ್ಲಮ್ ಸಮ್ ಯಾವ ತರ ಸೊಲ್ಯೂಷನ್ ಮಾಡೋದು, ಯಾವ ತರ ಕ್ವೆಶ್ಚನ್ಸ್ ಬರ್ತಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಫಾರ್ ದ ಫಸ್ಟ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಕೋ ವೆಂಚರ್ ಇರ್ತದೆ. ಕೋ ವೆಂಚರ್ ಸಪೋಸ್ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಒಂದು ಜಾಯಿಂಟ್ ವೆಂಚರ್ ಒಳಗೆ ಈಗ ಏನಾಗ್ತದೆ, ಎ ಇದಾರಲ್ಲ ಇವ್ರಿಗೆ ಕೋ ವೆಂಚರ್, ಬಿ ಅವರಿಗೆ ಬಿ ಕೋ ವೆಂಚರ್ ಫಾರ್ ಎ is co-venture for B. ಈ ತರ co-venture ಇವ್ರಿಗೆ co-venture ಆಗಿ ಇರ್ತಾರೆ. ಹಾಗಾದ್ರೆ ಇಲ್ಲಿ ಯಾವ ತರ ಬಿಸಿನೆಸ್ ನಡೀತಾ ಇದೆ, ಯಾವ ತರ ಪ್ರಾಕ್ಟಿಕಲ್ ಆಗಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ. ಸಿ ಒನ್ ಎಕ್ಸಾಂಪಲ್, ರೈಟ್ ಕ್ವೆಶ್ಚನ್ ಬರ್ಕೋರಿ, ಆಮೇಲೆ ಸೊಲ್ಯೂಷನ್ ನೋಡ್ತಾ ಹೋಗೋಣ. Prasanna and Pravarna entered into a joint venture agreeing to share the profits and losses equally. Prasanna purchased goods worth ₹15,000 and said to Pravarna, he spent ₹1,500 for carriage. Pravarna also purchased goods worth ₹12,750 and spent ₹750 for advertisement, etc. Pravarna sold all the goods for ₹37,500 and sent a bank draft for the amount due Prasanna. Give the journal entries and also necessary ledger amounts in the books of Pravarna and Prasanna and Pravarna. ಏನೇನು ಕ್ವಶನ್ ಒಳಗೆ ಏನು ಕೇಳಿದಾನೆ, ಸಮ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಇನ್ಫಾರ್ಮೇಶನ್ ಏನಿದೆ, ಪ್ರಬಣ್ಣ ಅಂಡ್ ಪ್ರಸನ್ನ ಅಂತ ಹೇಳಿ 2 ಪಾರ್ಟ್ನರ್ಸ್ ಇದ್ದಾರೆ. ಒನ್ ಇಸ್ ಪ್ರಸನ್ನ ಅಂಡ್ ಪ್ರಬಣ್ಣ ಅಂತ ಹೇಳಿ 2 ಪಾರ್ಟ್ನರ್ಸ್, 2 ಕೋ-ವೆಂಚರ್ಸ್ ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ಪ್ರಬಣ್ಣ ಸಮ್ ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸಮ್ ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿ ಪ್ರಬಣ್ಣ ಅವರಿಗೆ ಸೆಂಡ್ ಮಾಡ್ತಾ ಇದ್ದಾರೆ. ಸೇಲ್ ಮಾಡಿಕೆ ಪ್ರಬಣ್ಣ ಅವರಿಗೆ ಸೆಂಡ್ ಮಾಡ್ತಾ ಇದ್ದಾರೆ. ಪ್ರಬಣ್ಣ ಕೂಡ ಏನ್ ಮಾಡ್ತಾ ಇದ್ದಾರೆ, ಅಂಡ್ ಅಲಾಂಗ್ ವಿತ್ ದಟ್ ಸಮ್ ಎಕ್ಸ್ಪೆನ್ಸಸ್ ಯಾರು ಪೇ ಮಾಡ್ತಾ ಇದ್ದಾರೆ, ಪ್ರಸನ್ನ ಅವರ ಪರ್ಚೇಸ್ ಮಾಡ್ತಾ ಇದ್ದಾರೆ ಗೂಡ್ಸ್. ದೆನ್ ಅಲಾಂಗ್ ವಿತ್ ದಟ್ ಸಮ್ ಎಕ್ಸ್ಪೆನ್ಸಸ್ ಆರ್ ಇನ್ಕರಿಂಗ್ ಫ್ರಮ್ ಪ್ರಸನ್ನ ಸಮ್ ಎಕ್ಸ್ಪೆನ್ಸಸ್ ಕೂಡ ಅಲ್ಲಿ ಇನ್ಕರ್ ಮಾಡ್ತಾ ಇದ್ದಾರೆ, ಸಮ್ ಖರ್ಚುಗಳನ್ನು ಮಾಡ್ತಾ ಇದ್ದಾರೆ. ಅದೇ ತರ ಪ್ರಬಣ್ಣ ಕೂಡ ಸಮ್ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿದ್ದಾರೆ. ಅಲಾಂಗ್ ವಿತ್ ದಟ್ ಹಿ ಆಲ್ಸೋ ಇನ್ಕರ್ಡ್ ಸಮ್ ಎಕ್ಸ್ಪೆನ್ಸಸ್, ಇವರು ಕೂಡ ಕೆಲವೊಂದಿಷ್ಟು ಖರ್ಚುಗಳನ್ನು ಮಾಡಿದ್ದಾರೆ. ಓಕೆ, ದಿಸ್ ಇಸ್ ವಾಟ್ ಆರ್ ಪ್ರೊಸೆಸ್ ನಡೀತಾ ಇದೆ. ಇವರು ಸಮ್ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿ ಇವರಿಗೆ ಕಳಿಸ್ತಾ ಇದ್ದಾರೆ, ಅದರ ಜೊತೆಗೆ ಸಮ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಅದೇ ತರ ಇವರು ಕೂಡ ಸಮ್ ಗೂಡ್ಸ್ ಅನ್ನು ಪರ್ಚೇಸ್ ಮಾಡ್ಕೊಂಡು ಅದರ ಜೊತೆಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಅನ್ನು ಪೇ ಮಾಡಿ ಗೂಡ್ಸ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ. ಯಾರು ಸೇಲ್ ಮಾಡ್ತಾ ಇದ್ದಾರೆ, ಪ್ರಬಣ್ಣ ಅವರು ಸೇಲ್ ಮಾಡ್ತಾ ಇದ್ದಾರೆ. ಹಿ ಆಲ್ಸೋ ಸೆಲ್ಲಿಂಗ್ ಗೂಡ್ಸ್ ಸೇಲ್ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಡಿಮಾಂಡ್ ಡ್ರಾಫ್ಟ್ ಅನ್ನು ಡ್ಯೂ ಬ್ಯಾಲೆನ್ಸ್ ಅನ್ನು ಕಳಿಸ್ತಾ ಇದ್ದಾರೆ. then next process ನೋಡ್ತಾ ಇರೋದು ನಾವು ಏನಪ್ಪ ಅಂತಂದ್ರೆ, some expenses are paid by one co-venture and some expenses are paid by another co-venture. Some goods are purchased by one co-venture and some other goods are purchased by one more co-venture and goods are sold by one co-venture only. Sometimes what happens, goods are sold by both the co-ventures. In this problem we are seeing that only goods sold by one co-venture. This is the transaction, this is the question. ಈ ತರಹದ ಕ್ವೆಶ್ಚನ್ ಇದೆ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ನಾವು ಪ್ರಿಪೇರ್ ದ ನೆಸೆಸರಿ ಲೆಜರ್ ಅಕೌಂಟ್ಸ್. ಏನ್ ಕೇಳ್ತಾರೆ ಅಂದ್ರೆ ಜರ್ನಲ್ ಎಂಟ್ರೀಸ್ ಬೇಡ್ರಿ, ಜರ್ನಲ್ ಎಂಟ್ರೀಸ್ ಕೇಳಂಗಿಲ್ಲ. ಜರ್ನಲ್ ಎಂಟ್ರೀಸ್ ನಿಮ್ಗೆ ಥಿಯರಿಟಿಕಲ್ ಒಳಗೆ ಅದನ್ನ ಹೇಳಿದೆ ನಾನು, ಏನ್ ಜರ್ನಲ್ ಎಂಟ್ರೀಸ್ ಮಾಡೋದು ಅಂತ ಹೇಳಿ. ಅದರ ಬೇಸ್ ಮೇಲೆ ನಾವು ಏನ್ ಮಾಡ್ತಾ ಇದ್ದೇವೆ, ಲೆಜರ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಪ್ರಿಪೇರ್ ಲೆಜರ್ ಅಕೌಂಟ್, ನೆಸೆಸರಿ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಪ್ರಸನ್ನ ಅಂಡ್ ಪ್ರಬಣ್ಣ ಅಂತ ಹೇಳಿ ಕೇಳಿದೆ. See the last sentence of the question. Last sentence ಒಳಗೆ ನೋಡಿ ಏನಿದೆ, prepare necessary ledger accounts in the books of Prasanna and Pravarna ಅಂತ ಹೇಳಿದೆ. necessary ledger accounts ಅನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. What are the necessary ledger accounts here? First, in the books of Prasanna, necessary ledger accounts are, there are 2 accounts. One is joint venture account, one more is co-venture of Prasanna's account. ಅಂದ್ರೆ ಪ್ರಸನ್ನ ಅವರ ಬುಕ್ ಒಳಗೆ ನಾವು ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ 2 ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾಗ್ತದೆ.
ಒನ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ ಅಂದ್ರೆ ಎರಡು ಜನದ ಸೇರಿ ಒಂದು ಅಕೌಂಟ್ ಅಂಡ್ ಒನ್ ಮೋರ್ ಅಕೌಂಟ್. ಇವರಿಗೆ ಪ್ರಸನ್ನ ಅವರಿಗೆ ಯಾರು ಕೋವೆಂಚರ್ ಇದಾರೆ, ಪ್ರಬಣ್ಣ ಅವರು ಇದಾರಲ್ಲ, ಆ ಪ್ರಬಣ್ಣ ಅವರ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗ್ತದೆ. ಇನ್ನೊಂದು ಅಕೌಂಟ್ ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಒನ್ ಮೋರ್ ಈಸ್ ಪ್ರಬಣ್ಣಾಸ್ ಅಕೌಂಟ್. ಅದೇ ತರ ಇದು ಯಾರು ಕೊಡೋದಿದೆ ಇನ್ ದ ಬುಕ್ಸ್ ಆಫ್ ಪ್ರಸನ್ನ, ಇನ್ ದ ಬುಕ್ಸ್ ಆಫ್ ಪ್ರಸನ್ನ ಇದು. ದೆನ್ ಇನ್ ದ ಬುಕ್ಸ್ ಆಫ್ ಪ್ರಬಣ್ಣ, ಇವರು ಇನ್ ದ ಬುಕ್ಸ್ ಆಫ್ ಪ್ರಬಣ್ಣ ಮಾಡುವಾಗ ಇಲ್ಲಿನೂ ಕೂಡ ಟೂ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೇವೆ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್ ಸೇಮ್ ಆಸ್ ಇಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್. ಒನ್ ಮೋರ್ ಈಸ್ ಇಲ್ಲಿ ಪ್ರಬಣ್ಣ ಇದೆಯಲ್ಲ ಅದನ್ನೇ ಪ್ರಸನ್ನ ಅಕೌಂಟ್ ಅಂತ ಹೇಳಿ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಪ್ರಬಣ್ಣಾಸ್ ಕೋವೆಂಚರ್ ಈಸ್ ಪ್ರಸನ್ನ, ಪ್ರಬಣ್ಣಾಸ್ ಕೋವೆಂಚರ್ ಈಸ್ ಪ್ರಸನ್ನ. ಸೊ ಪ್ರಬಣ್ಣ ಅವರಿಗೆ ಪ್ರಸನ್ನ ಅವರು ಕೋವೆಂಚರ್ ಆಗ್ತಾ ಇದ್ದಾರೆ, ಆ ಅಕೌಂಟ್ ಅನ್ನು ನಾವಲ್ಲಿ ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಹಾಗಾದ್ರೆ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಒಳಗೆ ಏನೆಲ್ಲ ರೆಕಾರ್ಡ್ಸ್ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿದಪ್ಪ ಅಂತಂದ್ರೆ ಇವರು ಈಸಿಲಿ ಪ್ರಿಪೇರ್ ಕೋವೆಂಚರ್ಸ್ ಅಕೌಂಟ್. ಹಾಗಾದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಒಳಗೆ ಏನು ಪ್ರಿಪೇರ್ ಮಾಡಬೇಕು, ಯಾವ ಐಟಮ್ ಯಾವ ಸೈಡ್ ಬರಬೇಕು ಅಂದ್ರೆ ಫಸ್ಟ್ ದೇರ್ ಆರ್ ಟೂ ಸೈಡ್ಸ್, ಡೆಬಿಟ್ ಕ್ರೆಡಿಟ್ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಡೆಬಿಟ್ ಕ್ರೆಡಿಟ್ ಸೈಡ್ಸ್ ಇದಾವೆ. All expenses or purchases made by co-venturers should record on debit side. ಒಂದ್ಸಲ ಬರ್ಕೊಂಡ್ಬಿಟ್ಟಿದ್ರೆ all expenses or purchases made by any co-venture, made by co-venturers are recorded on debit side of the joint venture account. Okay? Then all the sales are made by co-venturers should record on credit side. Okay? Should record on credit side. ಇದು ಒಂದು ಟೂ ರೂಲ್ಸ್ ಇದೆ. ಒಂದು ರೂಲ್ಸ್ ಏನು ಹೇಳ್ತಾರೆ, ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಪರ್ಚೇಸಸ್ ಯಾವುದೋ ಕೋವೆಂಚರ್ ಮಾಡಿರಲಿ ಅದನ್ನ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಯಾವುದೋ ಸೇಲ್ಸ್ ಅಥವಾ ರೆವೆನ್ಯೂಸ್ ಯಾವುದೋ ಕೋವೆಂಚರ್ ಮಾಡಿರಲಿ ಅದನ್ನ ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಓಕೆ, ಇದು ಒಂದು ನಾಮಿನಲ್ ಅಕೌಂಟ್ ಇದೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಪರ್ಚೇಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ರೆವೆನ್ಯೂಸ್ ಅಂತ ಹೇಳ್ತಾರೆ. ಓಕೆ, ದೀಸ್ ಆರ್ ದ ಅಕೌಂಟ್ ರೂಲ್ಸ್. ಹಾಗಾದ್ರೆ ಇನ್ ದ ಬುಕ್ಸ್ ಆಫ್ ಪ್ರಸನ್ನ ಮಾಡುವಾಗ ಪ್ರಸನ್ನ ಅವರು ಮಾಡಿದಂತಹ ಯಾವುದೋ ಪರ್ಚೇಸಸ್ ಆಗಿರ್ಬೋದು ಅಥವಾ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅವ್ರ ನೇಮ್ ನಮ್ಮಲ್ಲಿ ಡೈರೆಕ್ಟ್ ಆಗಿ ಬರೆಯಬೇಕು. ಅವ್ರ ನೇಮ್ ಅವ್ರ ಅಕೌಂಟ್ ಒಳಗೆ ಬರೀಬಾರದು. ಓಕೆ, therefore we have to write instead of their name we have to write the name of transaction. ಏನಾಗ್ತಾ ಇದೆ, ಅದಕ್ಕೆ ಕ್ಯಾಶ್ ಕೊಡ್ತಾ ಇದ್ದಾರೋ ಅಥವಾ ಚೆಕ್ ಮುಖಾಂತರ ಮಾಡ್ತಾ ಇದ್ದಾರೋ ಅದನ್ನ ಬರೀಬೇಕಾಗುತ್ತದೆ. ಸೊ now Prasanna and Prabanna entered into joint venture agreeing to share profits and losses equally share ಮಾಡ್ತಾರೆ. or their profit sharing ratio is 1:1. that have to be noted. Prasanna purchased goods worth ₹15,000. ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, Prasanna purchase goods worth ₹15,000. ಯಾರೋ ಪರ್ಚೇಸ್ ಮಾಡಿ ಡೆಬಿಟ್ ಫಸ್ಟ್ ಡೆಬಿಟ್ ಮಾಡಬೇಕು. ಬಟ್ ಯಾರು ಮಾಡ್ತಾ ಇದ್ದಾರೆ ಅವಾಗ ಡೆಬಿಟ್ ಅಂತೂ ಮಾಡಬೇಕು. ಬಟ್ ಯಾರು ಮಾಡ್ತಾ ಇದ್ದಾರೆ, ಪ್ರಸನ್ನ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇಲ್ಲಿ ನಾವು ಪ್ರಸನ್ನ ಅಂತೇಳಿ ಹೆಸರು ಬರಲಿಲ್ಲ. therefore we need to write as two bank account. ಯಾಕಂದ್ರೆ ಅವರು ಪರ್ಚೇಸ್ ಮಾಡುವಾಗ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೊಟ್ಟು ಮಾಡಿರ್ತಾರೆ. ಸೊ we have to write two bank or cash account. bank or cash account ಬ್ರಾಕೆಟ್ ಒಳಗೆ ಬರ್ತೀವಿ. goods purchased for how much, 15,000. ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ಹೆಸರು ಬರೀಲಿಲ್ಲಪ್ಪ ಅಂತ ತಿಳ್ಕೊಂಡ್ಬಿಡ್ರಿ. ಪ್ರಸನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. then and sent to Prabanna. he spent who Prasanna spent ₹1,500 for carriage. along with that purchase ಮಾಡ್ತಾ ಇದ್ದಾರೆ. then some expenses pay ಮಾಡ್ತಾ ಇದ್ದಾರೆ. so ಯಾರು ಮಾಡ್ತಾರೆ ಎಕ್ಸ್ಪೆನ್ಸಸ್, ಪ್ರಸನ್ನ. ಯಾರು ಮಾಡಿ ನಾವು ಡೆಬಿಟ್ ಮಾಡಬೇಕು. then ಪ್ರಸನ್ನ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವರ ಹೆಸರು ಬರೀಬಾರ್ದು. ಟು ಬ್ಯಾಂಕ್ ಇದರಲ್ಲಿ paid for carriage ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ ಬರ್ತದೆ, ಎಕ್ಸ್ಪೆನ್ಸಸ್ ಅನ್ನು ಕೂಡ ಡೆಬಿಟ್ ಮಾಡ್ರಿ. how much paid for carriage, 1,500. then Prabanna also purchased goods worth ₹12,750. 12,750 ಏನ್ ಮಾಡ್ತಾರೆ, ಪ್ರಬಣ್ಣ who is Prabanna, co-venture of Prasanna. ಅವ್ರು ಏನ್ ಮಾಡ್ತಾ ಇದ್ದಾರೆ, ಸಮ್ ಗೂಡ್ಸ್ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾವು ಇವಾಗ
ಕೋವೆಂಚರ್ ಆಫ್ ಪ್ರಸನ್ನ ಅವ್ರ ಹೆಸರಲ್ಲಿ ಬರೀಬಹುದು. ಯಾಕಂತ ಅಂತಂದ್ರೆ ಅವ್ರ ಅಕೌಂಟ್ ಅಲ್ಲಿ ಟು ಪ್ರಬಣ್ಣಾಸ್ ಅಕೌಂಟ್, ಟು ಪ್ರಬಣ್ಣಾಸ್ ಅಕೌಂಟ್ ಗೂಡ್ಸ್ ಪರ್ಚೇಸ್, ಗೂಡ್ಸ್ ಪರ್ಚೇಸ್ ಫಾರ್ ಹೌ ಮಚ್ 12,750. ಪ್ರಬಣ್ಣ ಪರ್ಚೇಸ್ ಮಾಡಿದ್ರೆ ಅವ್ರ ಹೆಸರು ಬರೀರಿ, ಪ್ರಸನ್ನ ಪರ್ಚೇಸ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀರಿ. ಯಾಕಪ್ಪ ಅಂತಂದ್ರೆ we are preparing ledger notes in the books of Prasanna. So then and spend rupees 750 for advertisement. Advertisement is also expenses. So ಪ್ರಬಣ್ಣ ಅವರು ಏನು ಮಾಡ್ತಾ ಇದ್ದಾರೆ, 750 rupees, ಪ್ರಬಣ್ಣ ಅವರು 750 rupees ಅಡ್ವರ್ಟೈಸ್ಮೆಂಟ್ ಗೆ ಏನು ಮಾಡ್ತಾ ಇದ್ದಾರೆ, ಪೇ ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ಮೆಂಟ್ paid, or you can write paid for advertisement 750 rupees pay ಮಾಡ್ತಾ ಇದ್ದಾರೆ. Okay, then ಪ್ರಬಣ್ಣ sold all goods for rupees 37,500. ಪ್ರಬಣ್ಣ ಅವರು ಏನು ಮಾಡ್ತಾ ಇದ್ದಾರೆ, ಗೂಡ್ಸ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ ಬೈ ಪ್ರಬಣ್ಣ. ಪ್ರಬಣ್ಣ ಏನಾದ್ರು ಟ್ರಾನ್ಸಾಕ್ಷನ್ ಟ್ರೈ ಮಾಡ್ರಿ, ಡೈರೆಕ್ಟ್ ರೈಟ್ ಈಸ್ ನೇಮ್ sold goods. How much? 37,500. 37,500. Now we can close this account. ಈ ಅಕೌಂಟ್ ಅನ್ನು ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಎಲ್ಲ ಟ್ರಾನ್ಸಾಕ್ಷನ್ಸ್ ಮುಗಿದಿಲ್ಲ, ಟ್ರಾನ್ಸಾಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಅಕೌಂಟ್ ಅನ್ನು ಕ್ಲೋಸ್ ಮಾಡಿ. ಅಕೌಂಟ್ ಕ್ಲೋಸ್ ಮಾಡಲಿಕ್ಕೆ ರೂಲ್ಸ್ ಏನಿದೆ ಅಂತಂದ್ರೆ ಎರಡು ಸೈಡ್ ಟೋಟಲ್ ಮಾಡ್ಕೊಂಡು ಯಾವ ಸೈಡ್ ಹೆಚ್ಚಿಗೆ ಇರ್ತದೆ. ದಿಸ್ ಸೈಡ್ is 37,500 and debit side 15,000, 16,000, 16 plus 28 and ಇದು approximately 30,000 ಈ ತರ ಆಗ್ತದೆ. How much? 30,000 ಆಗ್ತದೆ. ಎಕ್ಸಾಕ್ಟ್ 30,000 ಆಗ್ತದೆ. ಇದು 37,500 ಇದೆ. ಯಾವುದು ಹೆಚ್ಚಿಗೆ ಇದೆ ನೋಡಿ, 37,500 is more. 37,500 is more. ಯಾವುದು ಹೆಚ್ಚಿಗೆ ಇದೆ ಎರಡು ಸೈಡ್ ಬರೀರಿ. ಆ ಹೆಚ್ಚಿಗೆ ಇದ್ದ ಬ್ಯಾಲೆನ್ಸ್ ಅನ್ನು ಕಡಿಮೆ ಯಾವುದಿಲ್ಲ ಅದರೊಳಗೆ ಮೈನಸ್ ಮಾಡಿ. 37,500 ಒಳಗೆ 30,000 ಮೈನಸ್ ಮಾಡ್ರಿ, you will get 37,500 is balance. ಇದಕ್ಕೆ ನಾವು ಡೆಬಿಟ್ ಸೈಡ್ ಬಂತಪ್ಪ ಅಂತಂದ್ರೆ ಪ್ರಾಫಿಟ್ ಅಂತ ಹೇಳಿ ಟು ಪ್ರಾಫಿಟ್ that should be transferred to first one profit and loss account, and one more is to Prabanna's account. This is very important. ಯಾಕಪ್ಪ ಅಂತಂದ್ರೆ ನಾವು ಪ್ರಾಫಿಟ್ ಬಂದಿದ್ದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೇವೆ. ಯಾರಿಗೆ? ಒಂದು ಪ್ರಸನ್ನ ಅವರು ಟ್ರಾನ್ಸ್ಫರ್ ಮಾಡಬೇಕು. ದೆನ್ ಪ್ರಸನ್ನ ಅವರ ಅಕೌಂಟ್ ಒಳಗೆ ಅವರ ಹೆಸರು ಬರಂಗಿಲ್ಲ. ಸೊ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ನಾವು, ಪ್ರಾಫಿಟ್ ಅಕೌಂಟ್ ಅಂತ ಹೇಳಿ ಒಂದು ಅಕೌಂಟ್ ಇರ್ತದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೇಳಿ ಆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಸೊ ಅವರ ಅಕೌಂಟ್ ಎಷ್ಟು ಬರುತ್ತೆ ನೋಡಿ, 7,500 ಒಳಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಯಾಕಂದ್ರೆ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 1:1 ಇದೆ. ಸೊ 7,500 divided by 2 ಮಾಡಿದ್ರೆ you will get 3,750. ಓಕೆ, ಈ ತರ ಮಾಡಿ ನಾವು ಏನು ಮಾಡ್ತೇವೆ, ಕೋ ವೆಂಚರ್ ಮತ್ತು ವೆಂಚರ್ ನಡುವೆ ಶೇರ್ ಮಾಡ್ತೇವೆ. ಫೈನ್. ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಲೋಸ್ ಪ್ರಬಣ್ಣಾಸ್ ಅಕೌಂಟ್. ಪ್ರಬಣ್ಣ, ಹೂ ಇಸ್ ಪ್ರಬಣ್ಣ? ಪ್ರಸನ್ನಾಸ್ ಕೋ ವೆಂಚರ್ ಇಸ್ ಪ್ರಬಣ್ಣ. ಸೊ ಇವಾಗ ಪ್ರಬಣ್ಣಾಸ್ ಅಕೌಂಟ್ ಯಾವ ತರ ಕ್ಲೋಸ್ ಮಾಡೋದಪ್ಪ ಅಂತಂದ್ರೆ ಈಸಿಯಾಗಿ ಜಾಯಿಂಟ್ ವೆಂಚರ್ ಅಕೌಂಟ್ ಒಳಗ ಇವ್ರ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಎಲ್ಲಾದ್ರೂ ಆಗಿದೆ ನೋಡ್ರಿ, ಅದು ಡೆಬಿಟ್ ಸೈಡ್ ಆಗಿದೆಯೋ ಅಥವಾ ಕ್ರೆಡಿಟ್ ಸೈಡ್ ಆಗಿದೆಯೋ ನೋಡಬೇಕು. ಫಸ್ಟ್ ಕ್ರೆಡಿಟ್ ಸೈಡ್ ನೋಡಿದ್ರೆ ಒಂದು ಟ್ರಾನ್ಸಾಕ್ಷನ್ ಇದೆ, ಪ್ರಬಣ್ಣಾಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಬಂದಿದೆ, ಅದನ್ನ ನಾವು ಇಲ್ಲಿ ಡೆಬಿಟ್ ಮಾಡಬೇಕಾಗ್ತದೆ. ಅದೇ ತರ ಡೆಬಿಟ್ ಸೈಡ್ ಇದ್ದಂತ ಎಲ್ಲ ಟ್ರಾನ್ಸಾಕ್ಷನ್ಸ್ ನಾವು ಅವ್ರ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡಬೇಕಾಗ್ತದೆ, ರೈಟ್? ಸೊ ಫಸ್ಟ್ ಯಾವ್ದಿದೆ, ಕ್ರೆಡಿಟ್ ಸೈಡ್ ಮತ್ತು ಪ್ರಬಣ್ಣಾಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇದೆ. ನಾವು ಈ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇದ್ದಂತ ಟ್ರಾನ್ಸಾಕ್ಷನ್ಸ್ ಅವ್ರ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಆಸ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಯಾಕಪ್ಪ ಅಂತಂದ್ರೆ ಯಾವ ಅಕೌಂಟ್ ಇಂದ ನಾವು ಟ್ರಾನ್ಸ್ಫರ್ ಮಾಡ್ಕೊತಾ ಇದೀವಲ್ಲ ಆ ಅಕೌಂಟ್ ನೇಮ್ ಬರೀರಿ, ಟು ಜಾಯಿಂಟ್ ವೆಂಚರ್ ಅಕೌಂಟ್, ರೈಟ್ ಇನ್ ಬ್ರಾಕೆಟ್, sold goods, sold or correct goods sold 37,500. ಅದೇ ತರ ಡೆಬಿಟ್ ಸೈಡ್ ಇದ್ದಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ. ಡೆಬಿಟ್ ಸೈಡ್ ಇದೆ ಬಂದಿದೆ, ಸೊ ಯಾವ ಅಕೌಂಟ್ ಇಂದ ಮಾಡ್ತಾ ಇದೀವಿ, ಬೈ
venture account. By joint venture account for what? Goods purchased. Goods purchased. How much? 12,750. Then advertisement maybe ನಾವು ಇಲ್ಲಿ ಪೇ ಮಾಡ್ತಾ ಇದ್ದಾರೆ or related transaction ಏನಿದೆ ಅದನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ. By joint venture account for advertisement paid or paid for advertisement 750. Well, then the part of profit of Prabanna is there. ಹೌದಾ ಪ್ರಾಫಿಟ್ ಇಂದ ಒಂದು ಪಾರ್ಟ್ ಕೂಡ ಇದೆ ಅದನ್ನು ಕೂಡ ಏನು ಮಾಡ್ರಿ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊರಿ as joint venture account. ಇದು ಕೂಡ ನಾವು joint venture account ಇಂದ ಮಾಡ್ತಾ ಇದ್ದೀವಿ. joint venture account share of profit, you can write share of profit how much? 3,750. Okay, now you can close this account also. ಈ ಅಕೌಂಟ್ ಕೂಡ ಕ್ಲೋಸ್ ಮಾಡ್ರಿ. ಈ ಅಕೌಂಟ್ ಕ್ಲೋಸ್ ಮಾಡೋದಪ್ಪ ಅಂತಂದ್ರೆ ಯಾವ ಸೈಡ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ. ಬ್ಯಾಲೆನ್ಸ್ ಯಾವ ಸೈಡ್ ಎಷ್ಟಿದೆ? 37,500 is more. 37,500 is ಹೆಚ್ಚಿಗೆ ಇದೆ. ಇದರ ಒಳಗೆ 37,500 ಒಳಗೆ ಈ ಮೂರು ಬ್ಯಾಲೆನ್ಸಸ್ ಮೈನಸ್ ಮಾಡ್ರಿ. You will get 20,250. 20,250. For that we have to write bank account. By bank account. ಇದೇನಪ್ಪ ಅಂತಂದ್ರೆ ಬ್ಯಾಂಕ್ ಅಕೌಂಟ್ balance received in figure. So this is what balance received. Balance received ಅಂತೇಳಿ ಬರೀರಿ 20,250 rupees ಆಗ್ತದೆ. ಈ ತರ ಮಾಡಿ ನಾವು ಏನು ಮಾಡ್ತಿದ್ದೇವೆ ಜಾಯಿಂಟ್ ವೆಂಚರ್ ಮತ್ತೆ ಪ್ರಬಂಧಸ್ ಆರ್ ಕೋ ವೆಂಚರ್ಸ್ ಅಂತ ಪ್ರಿಪೇರ್ ಮಾಡಬೇಕಾಗ್ತದೆ. ವಿ ಓನ್ಲಿ ಗಿವ್ ಇನ್ ದ ಬುಕ್ಸ್ ಆಫ್ ಪ್ರಸನ್ನ ಅಷ್ಟೇ ಮಾಡಿದ್ದೇವೆ ನಾವು. ಇನ್ ದ ಬುಕ್ಸ್ ಆಫ್ ಪ್ರಸನ್ನ ಅಷ್ಟೇ ಮಾಡಿದ್ದೇವೆ. ಇದೇ ತರ ಇನ್ ದ ಬುಕ್ಸ್ ಆಫ್ ಪ್ರಬಂಧನ ಕೂಡ ಮಾಡಬೇಕಾಗ್ತದೆ. ಲೆಜರ್ ಅಕೌಂಟ್, ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಇನ್ನೊಂದು ಪ್ರಸನ್ನಸ್ ಅಕೌಂಟ್. If possible you can do, otherwise I will do in next class. Okay, next class ಒಳಗೆ ನಾನು ಮಾಡ್ತೀನಿ. ಇಲ್ಲ ನಿಮಗೆ ಟ್ರೈ ಮಾಡಿ ಒಂದ್ಸಲ ಜಾಯಿಂಟ್ ವೆಂಚರ್ ಹಾಕಿ ಪ್ರಸನ್ನಸ್ ಅಕೌಂಟ್ ಹಾಕಿ ಇದೇ ತರ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ನಿಮಗೆ ಬರ್ತದೆ. ಅಥವಾ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ಯಾವ ತರ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಓಕೆ, see you next class.